ಯಾವಾಗಲೂ ಕೂಡ ನೀವು ವಿಧಾನಸಭೆ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಬಹಳ ಉತ್ತಮವಾದಂಥ ತೀರ್ಮಾನವನ್ನು ಮಾಡ್ತೀರಿ. ದರ್ಶನವೂ ಸೇರಿ 6 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದೀರಿ. ಅದಕ್ಕಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ಜನರಿಗೆ ನಾನು ಪೂರ್ವವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಚುನಾವಣೆಯಲ್ಲಿ ರಾಜ್ಯದ ಜನ ನಮ್ಮ ನಿರೀಕ್ಷೆಗೂ ಮೀರಿ ಆಶೀರ್ವಾದವನ್ನು ಮಾಡುವುದು. 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟರು. 136 ಸ್ಥಾನಗಳು. ಅದಕ್ಕಾಗಿ ಈ ರಾಜ್ಯದ ಜನರಿಗೆ ಅನೇಕ ಬಾರಿ ನಾನು ಹೇಳಿದ್ದೇನೆ, ಕರ್ನಾಟಕದ ಮತದಾರರು ಪ್ರಬುದ್ಧವಾದಂಥ ತೀರ್ಮಾನವನ್ನು ಕೊಡ್ತಾರೆ. ಹಾಗಾಗಿನೇ ನಾವು ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಮಂಡ್ಯ ಜನರು ಕೂಡ ರಾಜಕೀಯವಾಗಿ ಪ್ರಬುದ್ಧರು. ಯಾರು ಎಷ್ಟೇ ಸುಳ್ಳು ಭರವಸೆಗಳನ್ನು ಕೂಡ ಕೊಟ್ಟರೂ ಕೂಡ, ನಿಮ್ಮನ್ನ ದಾರಿಯಿಂದ ಪುಸ್ತಕದ ಕೆಲಸವನ್ನು ಮಾಡಿದ್ರೂ ಕೂಡ ನೀವು ನನಗೆ ಗೊತ್ತಿದೆ ಸರಿಯಾದಂಥ ತೀರ್ಮಾನವನ್ನೇ ಮಾಡ್ತೀನಿ ಅಂತಕ್ಕಂಥ ನಂಬಿಕೆ, ಭರವಸೆ ನನಗಿದೆ. ಯಾರು ನುಡಿದಂತೆ ನಡೀತಾರೆ, ಯಾರು ಕೊಟ್ಟ ಮಾತಂತೆ ನಡ್ಕೊಳ್ತಾರೆ, ಅವರನ್ನ ಬೆಂಬಲಿಸಿದ್ರೆ ರಾಜ್ಯದ ಅಭಿವೃದ್ಧಿಯೂ ಕೂಡ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಯಾರು ನಿಮಗೆ ವಚನ ಕೊಡ್ತಾರೆ, ಯಾರು ನಿಮಗೆ ಕೊಟ್ಟು ಮಾತಂತೆ ನಡ್ಕೊಳ್ತಾರೆ, ಅವರಿಗೆ ಬೆಂಬಲಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ವಿಧಾನಸಭಾ ಚುನಾವಣೆಗಿಂತ ಪೂರ್ವದಲ್ಲಿ ನಾವು ಅನೇಕ ಭರವಸೆಗಳನ್ನು ಕೊಟ್ಟಿದ್ದು ನಮ್ಮ ಪ್ರಣಾಳಿಕೆ ಮೂಲಕ. ಆದರೆ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನ ಚುನಾವಣೆ ಆದ ತಕ್ಷಣ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ 5 ಗ್ಯಾರಂಟಿಗಳನ್ನ ಪ್ರಮುಖವಾಗಿ ನಾವು ಜನರಿಗೆ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿಗೆ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಅಧಿಕಾರಕ್ಕೆ ಬಂದದ್ದು 2023 ಮೇ 20ನೇ ತಾರೀಕು. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಅವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ದಿನವೇ ಕ್ಯಾಬಿನೆಟ್ನಲ್ಲಿ ಕೂತು ನಾವು 5 ಗ್ಯಾರಂಟಿಗಳನ್ನ ಜಾರಿಗೆ ಕೊಡ್ತೇವೆ ಅಂತಕ್ಕಂಥ ತೀರ್ಮಾನವನ್ನು ಮಾಡೋದು. ಮೇ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಶಕ್ತಿ ಯೋಜನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ 3.5 ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಟಿಕೆಟ್ಗೆ ದುಡ್ಡು ಕೊಡದೇನೆ ಪ್ರಯಾಣ ಮಾಡಬಹುದು ಅಂತ ಹೇಳಿ
50-60 ಲಕ್ಷ ಮಹಿಳೆಯರು 50-60 ಲಕ್ಷ ಮಹಿಳೆಯರು ಇವತ್ತು ಫ್ರೀಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಸುಮಾರು 4,67,00,000 ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ 4,67,00,000 ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಇದು ಇಡೀ ರಾಜ್ಯದಲ್ಲಿ ಇವತ್ತು ಸುಮಾರು 170 ಕೋಟಿ ಮಹಿಳೆಯರು ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಸ್ವಾತಂತ್ರ್ಯ ಬಂತರಿಂದ ಇಂಥ ಕಾರ್ಯಕ್ರಮ ಯಾವಾಗಲೂ ಮಾಡಿದ್ದೀರೇನಮ್ಮ? ಮಾಡಿರಲಿಲ್ಲ. ಬರೀ ಸುಳ್ಳು ಭರವಸೆಗಳನ್ನು ಕೊಟ್ಟು ನಿಮಗೆ ಚುನಾವಣೆ ಬಂದಾಗ ನಿಮ್ಮ ವೋಟನ್ನು ತಗೊಂಡು ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮನ್ನು ಸಂಪೂರ್ಣವಾಗಿ ಮಾಡಿದ್ದಾರೆ. ಆದರೆ ನಾವು ಜನರಿಗೆ ಕೊಟ್ಟ ಮಾತಿನಂತೆ ನಡ್ಕಬೇಕು ಅಂತೇಳಿ ಶಕ್ತಿ ಯೋಜನೆಯಿಂದ ಜೂನ್ 2023 11ನೇ ತಾರೀಕು ಜಾರಿಗೆ ಚಾಲನೆಯನ್ನು ಕೊಟ್ಟರು. ಇವತ್ತಿಗೆ ಮಂಡ್ಯ ಜಿಲ್ಲೆಯಲ್ಲಿ 4,67,00,000 ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಅದಾದ್ಮೇಲೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟರು. ಅನ್ನಭಾಗ್ಯ ಕಾರ್ಯಕ್ರಮ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಈ ಬಿಜೆಪಿಯವರು ಬಡವರ ಹೆಸರು ಹೇಳ್ಕೊಂಡು, ರೈತರ ಹೆಸರು ಹೇಳ್ಕೊಂಡು, ಮಹಿಳೆಯ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥವರು, ಅದು ಹಿಂಭಾಗದಿಂದ ಬಂದವರು. ಯಾವತ್ತೂ ಕೂಡ ಬಿಜೆಪಿಯವರು ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಕರ್ನಾಟಕದಲ್ಲಿ 2023 ಯಾವತ್ತೂ ಕೂಡ 103 ಸ್ಥಾನಗಳನ್ನು ಪಡ್ಕೊಂಡು ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬರಲಿಲ್ಲ. ಜೆಡಿಎಸ್ನವರು ಇನ್ನೊಬ್ರು ಎಲ್ಲೇ ಕೂತ್ಕೊಂಡು ಬಂದಿದ್ದಾರೆ. ಅವತ್ತು ಅಧಿಕಾರಕ್ಕೆ ಅವರು ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ. ನಾವು 2018 ಅವ್ರ ಮನೆಗೆ ಹೋಗಿ ನಮ್ಮ ಲೆಕ್ಕಿಗಳು ನೀನೇ ಮುಖ್ಯಮಂತ್ರಿ ಆಗಪ್ಪ ಅಂತೇಳಿ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಮಾಡೋರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡೋದು ಯಾಕಂತಂದ್ರೆ ಹೋಮವಾದಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು, ಹೋಮವಾದಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅಂತೇಳಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು. ಕುಮಾರಸ್ವಾಮಿ ಉಗ್ರಾಂಡ್ ವೆಸ್ಟರ್ನ್ ಹೋಟೆಲ್ ಮುಖಂಡು ಅಧಿಕಾರ ಕಳೆದರು. ಮಿಸ್ಟರ್ ಯಡಿಯೂರಪ್ಪ 17 ಶಾಸಕರನ್ನ ದುಡ್ಡು ಕೊಟ್ಟು ಕೊಂಡುಕೊಂಡು ಆಪರೇಷನ್ ಕಮಲ ಮಾಡಿ ಕುಮಾರಸ್ವಾಮಿ ಅವರನ್ನ ತಗಲಾಕಿ ಅಧಿಕಾರಕ್ಕೆ ಬಂದರು. ಈಗ ಅವರೇ ಇಬ್ಬರು ಸೇರ್ತಿದ್ರು. ಯಾರು ಸರ್ಕಾರಕ್ಕೆ ಇದೇ ದೇವೇಗೌಡರು ನಾನು ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಹೋಗಲ್ಲ, ಏನಾದ್ರು ಇನ್ನೊಂದು ಜನ್ಮ ಇದೆ ಅಂತಂದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ. ಯಾಕಂತಂದ್ರೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ.
ಕೋಮುವಾದಿ ಪಕ್ಷ. ನೀವ್ಯಾವತ್ತೂ ಕೂಡ ಬಿಜೆಪಿಯನ್ನು ಬೆಂಬಲಿಸಿಲ್ಲ. ಸುಮಾರು ಬಿಜೆಪಿ ಕಾಂಗ್ರೆಸ್ನ ಓಟ್ಗಳಿಂದ ಗೆದ್ದರು. ಕಾಂಗ್ರೆಸ್ನಿಂದ ಓಟ್ನಿಂದ ಗೆದ್ದರು. ಈಗ ತಿಕ್ಕಾಟ ಶುರುವಾಗುತ್ತದೆ. ಸುಮಾರು 10 ಕೊಡ್ಬೇಕಾ, JDS ಕೊಡ್ಬೇಕಾ, ಸುಮಾರು 10 ಕೊಡ್ಬೇಕಾ, JDS ಕೊಡ್ಬೇಕಾ. ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಸುಮಲತಾಗಲಿ JDSನವರಾಗಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಈ ಸಾರಿ ಅವರ ಅಪವಿತ್ರ ಮೈತ್ರಿ ಇದೆಯಲ್ಲ, ಈ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಬೇಕು. ಅನ್ನಭಾಗ್ಯ ನಾನು 7 ಕೆಜಿ ಮಾಡಿದ್ದೆ. ಆ 7 ಕೆಜಿನ 5 ಕೆಜಿ ಇಳಿಸಿಬಿಟ್ಟು ಬಿಜೆಪಿಯವರು. ನಾನು ಒಂದ್ಸಾರಿ ಅಸೆಂಬ್ಲಿ ಕೇಳಿದೆ, ಈ ಯಡಿಯೂರಪ್ಪನವರೇ ಯಾಕೆ 7 ಕೆಜಿ 5 ಕೆಜಿ ಮಾಡಿದ್ದೀರಿ? ಯಾರು ಬಡವರಿದ್ದಾರೆ ಅವರು ಕೂಡ 3 ಹೊತ್ತು ಊಟ ಮಾಡಲಿ, ಯಾರು ಹಸು ಬದುಕಬಾರದು, ಕರ್ನಾಟಕ ಹಸಿಮುಕ್ತ ರಾಜ್ಯ ಆಗಬೇಕು ಅಂತ ಹೇಳಿದ್ರೆ ಜಪ್ಪಯ್ಯ ಅಂದ್ರು, ಯಡಿಯೂರಪ್ಪ ಆಗಲಿ ಬಸವರಾಜ ಬೊಮ್ಮಾಯಿ ಆಗಲಿ ಮಾಡಲಿಲ್ಲ. ಅದಕ್ಕೆ ನಮ್ಮ ಪಕ್ಷ ಚುನಾವಣಾ ಪೂರ್ವದಲ್ಲಿ 5 ಕೆಜಿ ಕೊಡ್ತಾ ಇದ್ದಾರೆ. ಇನ್ನ 5 ಕೆಜಿ ಅಡಿಷನಲ್ ಆಗಿ ಕೊಡ್ತೀವಿ ಅಂತೇಳಿ ನಮ್ಮ 2ನೇ ಗ್ಯಾರಂಟಿಯನ್ನು ನಾವು ಕೊಟ್ಟಿದ್ದೆವು. ನಾವು ಅಧಿಕಾರಿ ಬಂದ ಮೇಲೆ 5 ಕೆಜಿ ಅಕ್ಕಿ ಕೊಡಬೇಕು ಅಂತೇಳಿ ಡೆಲ್ಲಿ ಸರ್ಕಾರವನ್ನ ಕೇಳಿದ್ರು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಒಪ್ಪಿಕೊಂಡ್ರು. ಆದರೆ ಪಿಯೂಷ್ ಗೋಯಲ್ ಕೇಂದ್ರದ ಆಹಾರ ಮಂತ್ರಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೇಳಿ ಅಕ್ಕಿ ಕೊಡಬೇಡಿ ಅಂತೇಳಿ ನಮಗೆ ಅಕ್ಕಿ ಕೊಡಿಸಲಿಲ್ಲ. ನೀವು ತಿಳ್ಕೋಬೇಕು, ಇವರು ಉದ್ದೇಶ ನಾವು ಬಡವರಿಗೆ 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತಂದ್ರೆ ಅದನ್ನು ಕೊಡಬಾರ್ದಾಗ ಮಾಡಿದ್ರಲ್ಲ. ಈ ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ನೀವು ಬೆಂಬಲಿಸಬೇಕಾ? ಬಡವರು ಬೆಂಬಲಿಸಬೇಕಾ? ಆದರೂ ಕೂಡ ಅಕ್ಕಿ ಕೊಡಲಿಲ್ಲ ಅಂತಂದ್ರೂ ಕೂಡ ನಾವು ಹಣ ಕೊಡೋಣ, ಕೊಟ್ಟ ಮಾತುಕತೆ ನಡ್ಕೊಳ್ಳೋಣ ಅಂತೇಳಿ ಪ್ರತಿಯೊಬ್ಬರಿಗೆ 170 ರೂಪಾಯಿನ ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೆ 170 ರೂಪಾಯಿ. ಇಲ್ಲಿ ಇವತ್ತವರಿಗೆ 4,38,705 ಫಾರ್ಮ್ಗಳಲ್ಲಿ ಸುಮಾರು 166 ಕೋಟಿ ರೂಪಾಯಿಗಳನ್ನ DBT ಮೂಲಕ ವರ್ಗಾವಣೆ ಮಾಡಿದ್ದೇವೆ. ಮಂಡ್ಯದಲ್ಲಿ 166 ಕೋಟಿ, 170 ರೂಪಾಯಿ ಪ್ರತಿಯೊಬ್ಬರಿಗೆ 166 ಕೋಟಿ ಮಾಡಿದ್ದೀವಿ. ಗೃಹ ಜ್ಯೋತಿ, ಯಾರು 200 ಯೂನಿಟ್ವರೆಗೆ ವಿದ್ಯುತ್ ಅನ್ನು ಬಳಸ್ತಾರೆ ಅವರಿಗೆ ಫ್ರೀ ಕರೆಂಟ್ ಬಿಲ್ ಕೊಡೋದಿಲ್ಲ. ಫ್ರೀ ಕರೆಂಟ್ ಸಾಮಾನ್ಯವಾಗಿ 190 ಜನ ಬಡವರು 200 ಯೂನಿಟ್ ವಿದ್ಯುತ್ ಉಪಯೋಗಿಸ್ತಾರೆ. 190 ಜನ, 10% ಮಾತ್ರ ಕೈಗಾರಿಕೆಗಳು ಶ್ರೀಮಂತರು ಉಪಯೋಗಿಸ್ತಕ್ಕಂಥದ್ದು. 190 ಜನರಿಗೆ ಫ್ರೀ ಕರೆಂಟ್. ಅದರಿಂದ ಸುಮಾರು ಇಲ್ಲಿಯವರೆಗೆ 4,64,303 ಗ್ರಾಹಕರು ನೋಂದಣಿ ಮಾಡಿಕೊಂಡಿದ್ದು. ಇವರಿಗೆ ಉಚಿತವಾಗಿ
104 ಕೋಟಿ ರೂಪಾಯಿಗಳ ವಿದ್ಯುತ್ ಅನ್ನ ಕೊಟ್ಟಿದ್ದೇವೆ. 104 ಕೋಟಿ ರೂಪಾಯಿಗಳ ವಿದ್ಯುತ್ ಅನ್ನ ಕೊಟ್ಟಿದ್ದೇವೆ. ಆಮೇಲೆ ಗೃಹಲಕ್ಷ್ಮಿ 4,49,197 ಮಂದಿ ಮಹಿಳೆಯರು ನೋಂದಾಯಿಸಿಕೊಂಡಿದ್ದು ಇವರಿಗೆ ತಿಂಗಳಿಗೆ 2,000 ರೂಪಾಯಿನಂತೆ ಈವರೆಗೆ 512 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ. ಇದು ಮಂಡ್ಯ ಜಿಲ್ಲೆಯ ಮಾತುಗಳನ್ನು ಹೇಳ್ತಾರೆ. 512 ಕೋಟಿ. ಆಮೇಲೆ ಯುವನಿಧಿ ಸುಮಾರು 3,148 ಅರ್ಜಿಗಳು ನೋಂದಣಿಯಾಗಿದ್ದು 22 ಲಕ್ಷ ರೂಪಾಯಿಗಳನ್ನ 745 ಫಲಾನುಭವಿಗಳಿಗೆ ವರ್ಗಾವಣೆ ಮಾಡಿದ್ದೀವಿ. ಈ ತರ ಬಡವರು, ಮಹಿಳೆಯರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ರೈತರು, ಕಾರ್ಮಿಕರು ಇವರಿಗೆ ಶಕ್ತಿ ಕೊಟ್ಟದಕ್ಕೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ಬೆಲೆ ಏರಿಕೆಯಿಂದ, ನಿರುದ್ಯೋಗದ ಸಮಸ್ಯೆಯಿಂದ, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆಯಾಗಿ, ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿ, ಗೊಬ್ಬರದ ಬೆಲೆ ಏರಿಕೆಯಾಗಿ ಇವತ್ತು ಬಡವರು ಕಷ್ಟಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಬಡವರಿಗೆ ಸಹಾಯ ಮಾಡಬೇಕು. ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಪಕ್ಷಗಳು ಈ ಬಿಜೆಪಿಯವರು ಹೇಳ್ತಾರಲ್ಲ, ನಮ್ಮ ಗ್ಯಾರಂಟಿಗಳ ಬಗ್ಗೆ ಪೂರಕವಾದಂತ ಮಾತುಗಳನ್ನು ಆಡ್ತಾರಲ್ಲ. ಬಿಜೆಪಿ ಬಡವರಿಗೆ ತಲುಪ್ತಾ ಇಲ್ವಾ? ಬಿಜೆಪಿ ಬಡವರಿಗೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ಲ. ನಾವು ಯಾವುದೇ ಪಕ್ಷದ ಬಡವರಿರಲಿ, ಯಾವುದೇ ಜಾತಿ ಬಡವರಿರಲಿ, ಯಾವುದೇ ಧರ್ಮದ ಬಡವರಿರಲಿ, ಎಲ್ಲ ಜಾತಿ ಬಡವರಿಗೂ ಕೂಡ ಇವತ್ತು ಗ್ಯಾರಂಟಿ ಯೋಜನೆಗಳ ಮೂಲಕ ಸುಮಾರು 4 ಕೋಟಿ 60 ಲಕ್ಷ 4 ಕೋಟಿ 60 ಲಕ್ಷ ಇವತ್ತು ಎಲ್ಲ ಜನರಿಗೆ ಉಚಿತವಾಗಿ ಎಲ್ಲ ತಲುಪ್ತಾ ಇರ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. 4 ಕೋಟಿ 60 ಲಕ್ಷ. ಈ ವರ್ಷ 36,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೀವಿ. 36,000 ಕೋಟಿ. ಮುಂದಿನ ವರ್ಷ ಬಜೆಟ್ ನಲ್ಲಿ ನಾನು ಘೋಷಣೆ ಮಾಡಿದ್ದೀನಿ 52,009 ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಅಂತ ನಿಮ್ಮ ಮಾತನ್ನು ಹೇಳ್ತಾ ಇದ್ದೀವಿ. ಎಲ್ಲ ಫಲಾನುಭವಿಗಳಿಗೂ ಕೂಡ ಬಡವರಿಗೆ, ದಲಿತರಿಗೆ, ಈ ವರ್ಗದ ಜನರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇವರು ಕೂಡ ಮುಖ್ಯವಾಗಿ ಬರಬೇಕು. ಸಮಾಜ ನಿರ್ಮಾಣ ಆಗಬೇಕಾದ್ರೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇವತ್ತು ಎಲ್ಲ ಫಲಾನುಭವಿಗಳಿಗೆ ಮಂಡ್ಯ ಜಿಲ್ಲೆ ಒಂದೇ ಅಷ್ಟೇ ಇಲ್ಲ, ರಾಜ್ಯದ 31 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ 7 ಕೋಟಿ ಜನರಿಗೆ ಈ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಮೈಸೂರಲ್ಲಿ ಕಾರ್ಯಕ್ರಮ ನಮಗೆ ಚಲುವರಾಯ ಸ್ವಾಮಿ ಬಂದು ಹೇಳಿದ್ರು, ಮೈಸೂರಲ್ಲಿ ಕಾರ್ಯಕ್ರಮ ಬಹಳ ನಷ್ಟದಲ್ಲಿದೆ, ನಮ್ಮ ಜಿಲ್ಲೆಗೆ ಆಗ್ತಾ ಇಲ್ಲ. ನಿಮಗೆ 25 ಕೋಟಿ ಕೇಳಿದ್ರು, 50 ಕೋಟಿ ಬಿಡುಗಡೆ ಮಾಡಿದೆ. ಈ ವರ್ಷ ಬಜೆಟ್ ನಲ್ಲಿ ಜೊತೆಗೆ ಹೊಸ ಕಾರ್ಖಾನೆಯನ್ನು ಮಾಡಲಿಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಮಣ್ಣಿನ ಮಕ್ಕಳು ಮಾಡಿದ್ರ? ಮಣ್ಣಿನ ಮಕ್ಕಳು ನಾವೆಲ್ಲ ಮಾಡಬಹುದು. ಮಣ್ಣಿನ ಮಕ್ಕಳಲ್ಲ, ಯಾರು ಏನು ಮಾಡಬೇಕು ಮಣ್ಣಿನ ಅದರಿಂದ ಇವತ್ತು ಇವೆಲ್ಲ ಮಾಡತಕ್ಕಂಥ ಕೆಲಸ ಮಾಡಿದ್ವಿ. ಇಲ್ಲಿ ಅಲ್ಲಿ ಚಲುವರಾಯ ಸ್ವಾಮಿ ಎಲ್ಲರೂ ಅಗ್ರಿಕಲ್ಚರ್ ಮಾಡಬೇಕು ಅಂತ ಹೇಳಿದ್ರು.
ಸಂಶೋಧನಾ ಕೇಂದ್ರ ಇದೆ, ಅಲ್ಲಿ ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತ ಹೇಳಿದ್ರು. ಇದು ಮಂಡ್ಯ ರೈತರ ಜಿಲ್ಲೆ ಇದು. ಯಾಕಂದ್ರೆ ರೈತರು ಭತ್ತ ಬೆಳೀತಾರೆ, ಕಬ್ಬು ಬೆಳೀತಾರೆ, ರಾಗಿ ಬೆಳೀತಾರೆ, ರೇಷ್ಮೆ ಬೆಳೀತಾರೆ, ಸಮಗ್ರ ಕೃಷಿ ಆಗಬೇಕು. ಅದಕ್ಕೆ ಚಿರುರಾಯ ಸ್ವಾಮಿಗೆ ನಾನು ಮಂಡಿ ಬೆಳೆಬಿಟ್ಟಿದ್ದ ದಿನ ರೈತರ ಜಿಲ್ಲೆ, ಅದಕ್ಕೋಸ್ಕರ ಕೃಷಿ ಇಲಾಖೆ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಉಳಿಸೋಕ್ಕೆಲ್ಲ ಪ್ರಯತ್ನ ಮಾಡುವುದು, ಅದೇನು ನಡೀಲಿಲ್ಲ. ಆಮೇಲೆ ಇಷ್ಟೆಲ್ಲ ಆದ್ರೂ ಕೂಡ ಒಂದಿನ ಬೀಜ ಇಲ್ಲ ಅಂತ ಆಗಲಿಲ್ಲ, ಒಂದಿನ ಗೊಬ್ಬರ ಇಲ್ಲ ಅಂತ ಆಗಲಿಲ್ಲ. ಫಸ್ಟ್ ಟೈಮ್ ಎಲ್ಲ ಕೃಷಿ ಸಲಕರಣೆಗಳನ್ನು ಒದಗಿಸಿಕೊಡ್ತಕ್ಕಂಥ ಎಲ್ಲ ಬರಗಾಲ. ಇವತ್ತು ಕರ್ನಾಟಕದಲ್ಲಿ ಬರಗಾಲ 240 ತಾಲೂಕುಗಳಲ್ಲಿ 223 ತಾಲೂಕುಗಳ ಬರಗಾಲ ಅಂತ ತೋರಿಸ್ತೀವಿ. ಇಂಥ ಕೆಟ್ಟ ಪರಿಸ್ಥಿತಿನೂ ಕೂಡ ನಮ್ಮ ಎಲ್ಲ ಗ್ಯಾರಂಟಿಗಳಿಂದ ಜನರಿಗೆ ಬರಗಾಲದ ಕಷ್ಟ ಗೊತ್ತಾಗಬಾರದು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಷ್ಟಾದರೂ ಕೂಡ ನಾವು ಯಾವ ಕಾರ್ಯಕ್ರಮವನ್ನು ಮಾಡ್ತೀವಿ? ಕೃಷಿ ಇಲಾಖೆ, ಇನ್ಶೂರೆನ್ಸ್ ಇಲಾಖೆಯಿಂದ ಈಗಾಗಲೇ 600 ಕೋಟಿ ಕೊಟ್ಟಾಗ್ತದೆ. ಇನ್ನ 800 ಕೋಟಿ ರೂಪಾಯಿಗಳನ್ನ ಕೊಡ್ತಾ ಇದ್ದೇವೆ. 33,25,000 ರೈತರಿಗೆ 33,25,000 ರೈತರಿಗೆ 631 ಕೋಟಿ ರೂಪಾಯಿಗಳನ್ನ 2,000 ರೂಪಾಯಿವರೆಗೆ ಜಮಾ ಮಾಡಿದ್ವಿ. 2,000 ರೂಪಾಯಿವರೆಗೆ ಜಮಾ ಮಾಡಿದ್ವಿ. ಇಷ್ಟೆಲ್ಲ ಕಷ್ಟ ಇದ್ರು ಕೂಡ ಮಾಡ್ತಾ ಇದ್ದೀವಿ. ಯಾವುದೇ ಒಟ್ಟು ಬಿಜೆಪಿಯವರು ಜೆಡಿಎಸ್ನವರು ಈಗ ಏನು ಇದ್ದಕ್ಕಿದ್ದಾಗ ಬಿಜೆಪಿ ಮೇಲೆ ಬಹಳ ಪ್ರೀತಿ ಬಂದ್ಬಿಟ್ಟದೆ. ಜೆಡಿಎಸ್ನವರು ಇದ್ದಕ್ಕಿದ್ದಾಗ ಪ್ರೀತಿ ಏನು ಬಿಜೆಪಿಯವರು ಹೇಳ್ತಾರೆ ಅದಕ್ಕೆ ಒಂದು ತಳ ಹಾಕ್ತಾರೆ, ಜೆಡಿಎಸ್ನವರು ತಳ ಹಾಕ್ತಾರೆ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿಯವರು ಟೀಕೆ ಮಾಡ್ತಾರೆ, ಆದರೆ ಇವರು ಅದಕ್ಕೆ ಚಪ್ಪಾಳೆ ತಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವರು ರೈತರ ಮಕ್ಕಳು, ಬಡವರ ಮಕ್ಕಳು, ಸತ್ಯನ ಅರ್ಥ ಮಾಡ್ಕೊಳ್ಳೇನೆ, ಸತ್ಯವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕೆ, ರೈತರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ನೀವೆಲ್ಲರೂ ಕೂಡ ಎಚ್ಚರವಾಗಿರ್ಬೇಕು. ನಾವು ನಿಮ್ಮ ಪರ ಇದ್ದೀವಿ, ನಾವು ನಿಮ್ಮ ಪರ ಇದ್ದೀವಿ. ಮಂಡ್ಯ ಜಿಲ್ಲೆ ಸಂಪೂರ್ಣ ಅಭಿವೃದ್ಧಿ ಮಾಡ್ತಕ್ಕಂಥ ಇವತ್ತು ನೀರಾವರಿ ಕೂಡ ನಮ್ಮ ಡಿ.ಕೆ. ಶಿವಕುಮಾರ್ ನೀರಾವರಿ ಮಂತ್ರಿ ಇದ್ದಾರೆ. ಅನೇಕ ವಿಶ್ವೇಶ್ವರಯ್ಯ 500 ಕೋಟಿ ರೂಪಾಯಿಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ಹಿಂದೆನೂ ಕೂಡ ಮುಖ್ಯಮಂತ್ರಿ ಆಗಿರುವಾಗ ನೀರಾವರಿ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ. ಮಳವಳ್ಳಿ ಇಲ್ಲಿಗೆ 120 ಕೋಟಿ, ರವಿ 120 ಕೋಟಿ, ಯಾರಿಗೆ ನರೇಂದ್ರ ಸ್ವಾಮಿ ಎಲ್ಲ ನೀರಾವರಿ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ವ್ಯವಸಾಯದಲ್ಲಿ ಅವಲಂಬನೆ ಆಗಿರ್ತಕ್ಕಂಥ ಜನ ಜಾಸ್ತಿ ಇದ್ದಾರೆ. ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಎಲ್ಲ ಮಾಡ್ತಾ ಇದ್ದೀವಿ. ಸೊ ನೀವು
ನಮ್ಮ ಕೈ ಬಿಡಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು. ಕೈ ಬಿಡಲಿಲ್ಲ, ಕೈ ಬಿಡಲ್ಲ, ಕೈ ಬಿಡಲ್ಲ.